ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಟು ಶ್ರೀಸ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಮಸ್ತಾಗಿ ಸೂಪರ್ ಆಗಿದ್ದೀನಿ. ಇವತ್ತು ಬಂದು ಸ್ಯಾಟರ್ಡೇ. ನಿಮಗೆಲ್ಲ ಗೊತ್ತು, ದೀಪಾವಳಿ ಹತ್ರ ಬರ್ತಾ ಇದೆ. ನಾಡಿದ್ದು ದೀಪಾವಳಿ, ಮಂಗಳವಾರ ಬುಧವಾರ ಎಲ್ಲ. ಸೊ ಎಲ್ರಿಗೂ ದೀಪಾವಳಿ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಾಸನಾಂಬ ಟೆಂಪಲ್ ತುಂಬ ಫೇಮಸ್ ಅಲ್ವಾ. ಸೊ ಅಲ್ಲಿ 21 ಡೇಸ್ ಓಪನ್ ಆಗಿರುತ್ತೆ. ಸೊ ನಾಡಿದ್ದು ಅಮಾವಾಸ್ಯೆಗೆ ಲಾಸ್ಟ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಇವತ್ತು ನಾನು ಹೋಗ್ತಾ ಇದ್ದೀನಿ. ನಾವು ಹೋಗ್ತಿರೋದು ಬಂದು ಟ್ರೈನಲ್ಲಿ ಹೋಗ್ತಾ ಇರೋದು. ಫುಲ್ ರಶ್ ಅಂತ ಹೇಳ್ತಿದ್ದಾರೆ, ಹೇಗೆ ಏನು ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಹಾಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ನನ್ನ ಜೊತೆ. ಯಾರ್ಯಾರು ಟೆಂಪಲ್ಗೆ ಹೋಗೋಕ್ಕಾಗಲಿಲ್ವೋ ನನ್ನ ವಿಡಿಯೋದಲ್ಲೇ ನೀವು ದರ್ಶನ ಮಾಡ್ಬೋದು. ಸೊ ನಂಗೆ ಗೊತ್ತಿಲ್ಲ ಅಲ್ಲಿ ಟೆಂಪಲ್ ಒಳಗಡೆ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಬೋದಾ ಇಲ್ವಾ ಅಂತ. ಬಟ್ ಆದಷ್ಟು ಅಲ್ಲಿ ಟ್ರೈ ಟು ಕ್ಯಾಪ್ಚರ್. ಆ್ಯಂಡ್ ನಾನು 8:30 ಟ್ರೈನ್ ಇದೆ. ಸೊ ರೆಡಿ ಆಗಿದ್ದೀನಿ, ಹೋಗಬೇಕು. ಮತ್ತು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಬ್ಯುಸಿ ಆಗಿದೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಗೈಸ್, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ಬಿಗ್ ಬಾಸ್ ಫ್ಯಾನ್ಸ್ ಇರ್ತೀರ ನನ್ನ ವ್ಲಾಗ್ ನೋಡ್ತಿರೋರಲ್ಲಿ. ಸೊ ಎಲ್ಲರೂ ನಿಮಗೆ ಬಿಗ್ ಬಾಸಲ್ಲಿ ಯಾರಿಷ್ಟ ಅಂತ ಕಮೆಂಟ್ ಮಾಡಿ, ಓಕೆನಾ. ನನಗೆ ಬಿಗ್ ಬಾಸಲ್ಲಿ ರಕ್ಷಿತಾ ಶೆಟ್ಟಿ ಇಷ್ಟ. ಬಿಕಾಸ್ ಶೀ ಈಸ್ ಆಲ್ಸೋ ಯೂಟ್ಯೂಬ್ ಬ್ಲಾಗರ್ ಅಲ್ವಾ. ಆ್ಯಂಡ್ ತುಂಬ ಒಳ್ಳೆ ಸ್ಟ್ರೈಟ್ ಫಾರ್ವರ್ಡ್ ಹುಡುಗಿ ಅಂತ ನನಗೆ ಅನಿಸುತ್ತೆ. ವೆರಿ ತುಂಬ ಮುಗ್ಧ ಹುಡುಗಿ ಅಂತ ಅನಿಸುತ್ತೆ. ಬಟ್ ನಿನ್ನೆ ಒಂದು ಸಿಚುವೇಶನ್ ಆಯಿತು, ಅದನ್ನು ನೋಡಿ ನನಗೆ ತುಂಬ ಬೇಜಾರಾಯಿತು. ಬಿಗ್ ಬಾಸ್ ನನಗೆ ಲೈಕ್ ನಾನು ಟಿ ವಿಯಲ್ಲಿ ನೋಡ್ತಿದ್ದಾಗಲೇ ನನಗೆ ಟಿ ವಿ ಆಫ್ ಮಾಡಿಬಿಡೋಣ ಅನ್ನೋಷ್ಟು. ನಾನು ಆ ಸೀನ್ ನೋಡಿದಾಗಲೇ ಮತ್ತೆ ಆಫ್ ಮಾಡಿಬಿಟ್ಟೆ. ಅಶ್ವಿನಿ ಅವರು ಆಗಿರ್ಬೋದು, ಜಾನ್ವಿ ಅವರಿಬ್ಬರು ಸೇರಿಕೊಂಡು ಪಾಪ ಅವಳನ್ನ ತುಂಬ ಟಾರ್ಗೆಟ್ ಮಾಡಿದ್ರು, ತುಂಬ ಹ್ಯುಮಿಲಿಯೇಟ್ ಮಾಡಿದ್ರು ಅಂತ ಅನ್ನಿಸ್ತು ನನಗಂತೂ. ನಿಮ್ಮೆಲ್ರಿಗೂ ಹೇಗೆ ಅನಿಸ್ತು ಅಂತ ಗೊತ್ತಿಲ್ಲ. ಈ ವ್ಲಾಗ್ ಯಾವಾಗ ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ಅದು ತುಂಬ ತಪ್ಪಲ್ವಾ. ಯಾರೇ ವ್ಯಕ್ತಿ ಆಗಲಿ, ಒಂದು ವ್ಯಕ್ತಿಗೆ ಚಿಕ್ಕವರು ದೊಡ್ಡವರು ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಬ್ಬರು ವ್ಯಕ್ತಿ ಬ್ಯಾಕ್ಗ್ರೌಂಡ್ ಬಗ್ಗೆ, ಅವರ ಕ್ಯಾರೆಕ್ಟರ್ ಬಗ್ಗೆ, ಅವರು ಎಲ್ಲಿಂದ ಬಂದಿದ್ದೀರಾ, ಸಮಥಿಂಗ್ ಅಲ್ಲಿಂದನೇ ಬಂದಿರೋದು, ಸಮ್ ವರ್ಡ್ ಲೈಕ್ ಸ್ಲಮ್ ಆ ಥರ ಎಲ್ಲ ಯೂಸ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರು. ಸೊ ಇದು ತುಂಬ ಸರಿಯಲ್ಲ, ತುಂಬ ತಪ್ಪು. ಇದು ಯಾರೇ ಆಗಲಿ ಆ ಥರ ಮಾತಾಡಬಾರ್ದು ಅಲ್ವಾ ಒಬ್ಬರಿಗೆ. ಪಾಪ ಅವಳಿಗೆ ಎಷ್ಟು ಹರ್ಟ್ ಆಗಿರೋದು ಏನೋ. ಬಟ್ ಸ್ಟಿಲ್ ನನಗೆ ಹೇಳಬೇಕನ್ನಿಸ್ತು. ಸೊ ಅದಕ್ಕೆ ಬಿಕಾಸ್ ನನಗೆ ಅವಳಂದರೆ ಇಷ್ಟ ಬಿಗ್ ಬಾಸಲ್ಲಿ. ಸೊ ಹಾಗೆ ಐ ಥಿಂಕ್ ಶೀ ಈಸ್ ವೆರಿ ಜೆನ್ಯೂನ್. ಪಾಪ ಹುಡುಗಿಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇರ್ಬೋದು. ಬಟ್ ಇಫ್ ಶಿ ಹ್ಯಾಡ್ ನೋನ್ ಕನ್ನಡ ವೆರಿ ವೆಲ್, ಅವಳನ್ನ ಯಾರಿಗೂ ಬೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಅವಳಿಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂತಂದ್ರೂ ಅವಳು ಸ್ಟ್ಯಾಂಡ್ ತಗೊಂಡ್ಳು. ದಟ್ ಈಸ್ ಅದು ತುಂಬ ಪಾಪ. ಆ್ಯಂಡ್ ಯಾರು ಆ್ಯಂಡ್ ಕಾವ್ಯ ಆಗಿರ್ಬೋದು, ಗಿಲಿಯವರಾಗಿರ್ಬೋದು, ಅವರು ಕೂಡ ಸಪೋರ್ಟ್ ಮಾಡೋದು ಹುಡುಗಿಗೆ. ಆ್ಯಂಡ್ ನೋಡೋಣ ಸುದೀಪ್ ಸರ್ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅಂತ. ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ, ನೀವು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅನ್ಕೋತೀನಿ. ಓಕೆ, ಬನ್ನಿ ಮತ್ತೆ ಇವಾಗ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡೋಣ, ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ಬನ್ನಿ ಹೋಗೋಣ. ಹಾಗೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ ನನ್ನ ಹಳೆ ವೀಡಿಯೋಸ್ನ ನೋಡೋದನ್ನು ಮರಿಬೇಡಿ. ಲೈಕ್ ಮಾಡೋದು, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾವುದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೀವೆಷ್ಟು ನನಗೆ ಸಪೋರ್ಟ್ ಮಾಡ್ತಿರೋ, ನಿಮ್ಮ ಆಶೀರ್ವಾದ ಎಷ್ಟು ನನ್ನ ಮೇಲೆ ಇರುತ್ತೋ ಹಾಗೆ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ, ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕೆ ನನಗೆ ಆ ಒಂದು ಮೋಟಿವೇಶನ್ ಕೊಡುತ್ತೆ. ಸೊ ಹಾಗಾಗಿ ಸೊ ಬನ್ನಿ ಹೋಗೋಣ. ಎಸ್ ಗೈಸ್, ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಆ್ಯಂಡ್ ನಮ್ಮ ಟ್ರೈನ್ಗೆ ವೇಟ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಟ್ರೈನು ಒಂದು 20 ಮಿನಿಟ್ಸ್ ಡಿಲೇ ಇತ್ತು. ಬಟ್ ಸ್ಟಿಲ್ ಅಲ್ಲಿ ಫುಲ್ ಜನ ತುಂಬ್ಕೊಂಡ್ಬಿಟ್ಟಿದ್ರು. ಎಲ್ಲ ಹಾಸನ್ಗೆ ಹೋಗೋರೆ. ನೋಡಿ, ಟ್ರೈನ್ ಬಂತು, ಹತ್ತಿದ್ವಿ. ಫುಲ್ ರಶ್ ಅಂದರೆ ರಶ್ಶು. ನೋಡಿ ಹೆಂಗೆ ನಿಂತಿದ್ದಾರೆ ಅಂತ.
ಗೈಸ್ ಇಲ್ಲಿ ಟ್ರೈನಲ್ಲಿ ಯಾರೋ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ರು ನೋಡಿ, ಅಷ್ಟು ರಶಲ್ಲೂ ಮಾಡ್ಕೊತಾ ಇದ್ರು. ಒಂಥರ ಮಸ್ತಾಗಿತ್ತು, ಚೆನ್ನಾಗಿತ್ತು. ಪಾಪ ನಮ್ಗೂ ಚಾಕ್ಲೇಟ್ಸ್ ಕೇಕ್ ಎಲ್ಲ ಕೊಟ್ಟರು. ನೋಡಿ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಈ ರಶಲ್ಲೂ ಕೇಕ್ ಕಟ್ಟಿಂಗ್ ಮಾಡಿಸ್ತಿದ್ರು. ಮಾಡ್ಬೋದು. ನಾವು ಟ್ರೈನ್ ಇಳಿದ್ಬಿಟ್ಟು ಮಾರ್ನಿಂಗ್ 3:30 ಏನೋ ರೀಚ್ ಆದ್ವಿ. ನೋಡಿ ದರ್ಶನಕ್ಕೆ ಆಲ್ರೆಡಿ ನಾವು ಹೊರಟ್ವಿ ಟೆಂಪಲ್ ಹತ್ರ. ಬಿಕಾಸ್ ಫುಲ್ ಮಳೆ ಇತ್ತು, ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗೆ. ಟೆಂಪಲ್ ಎಂಟ್ರೆನ್ಸಲ್ಲೂ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನೋಡಿ, ಅಷ್ಟು ಜನ ಇದ್ದಾರೆ. ಇದು ನಾರ್ಮಲ್ ಕ್ಯೂ ಗೈಸ್. ಏನೋ 5 ಕಿಲೋಮೀಟರ್ಸ್ ಹೋಗಬೇಕು ಟೆಂಪಲ್ ಹತ್ರ ಹೋಗ್ಬೇಕಂದ್ರೆ, ಈ ಥರ ಸುತ್ತಾಡಿಕೊಂಡು. ಇನ್ನೊಂದು 300 ರುಪೀಸ್ದು 1000 ರುಪೀಸ್ದು ಟಿಕೆಟ್ ಇದೆ, ಅದರಲ್ಲೂ ಹೋಗ್ಬೋದು ನೀವು. ಬಟ್ ಇದು ನಾರ್ಮಲ್. ನಾವು ಆಲ್ಮೋಸ್ಟ್ ಎಷ್ಟು ರೌಂಡ್ಸ್ ಬಂದ್ವಿ ಗೊತ್ತಾ. ನೋಡಿ ಆಲ್ಮೋಸ್ಟ್ ನಾವು ಎಂಟ್ರೆನ್ಸ್ ಹತ್ರ ಬಂದ್ವಿ, ಟೆಂಪಲ್ ಎಂಟ್ರೆನ್ಸ್ ಹತ್ರ. ಫುಲ್ ನಮಗೆ ದೇವ್ರನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಅವರು ಬಿಟ್ಟಿಲ್ಲ. ಬಟ್ ನೋಡಿ ಲೈಟಿಂಗ್ಸ್ ಎಲ್ಲ ಮಾತ್ರ ಮಸ್ತಾಗಿತ್ತು, ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದರು. ಬಟ್ ಅಲ್ಲಿ ಜನಕ್ಕೆ ಸ್ವಲ್ಪ ಅರೇಂಜ್ಮೆಂಟ್ಸ್ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು ಅಂತ ಅನ್ನಿಸ್ತು. ನೋಡಿ ಆ ಟೈಮಲ್ಲಿ 3:30 3 o'clock ಮಿಡ್ನೈಟಲ್ಲೇ ಅಷ್ಟು ಜನ ಇದ್ದರು. ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಸೊ ಎಕ್ಸಿಟ್ ಆದ್ವಿ. ಮತ್ತು ನೋಡಿ ಅಲ್ಲೂ ಪ್ರಸಾದ ಕೊಡ್ತಾಯಿದ್ರು. ಇಲ್ಲಿ ಅಲ್ಲೂ ಫುಲ್ ರಶ್ ಇತ್ತು. ಆ್ಯಂಡ್ ಟೆಂಪಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ, ಹೋಗ್ತಿದ್ದೀವಿ. ಅಲ್ಲೆಲ್ಲ ಅದು ಇದು ಸೇಲ್ಗೆ ಅಂತೆಲ್ಲ ಇಟ್ಟಿದ್ರು, ತುಂಬ ಜನ ಇದ್ದರು ಮಾತ್ರ. ಟೆಂಪಲಿಂದ ನಾವು ಆಟೋದಲ್ಲಿ ಹೋದ್ವಿ ಬಸ್ ಸ್ಟ್ಯಾಂಡ್ ತನಕ. ಬಿಕಾಸ್ ಅಲ್ಲಿ ನಮ್ಮ ಚಪ್ಪಲಿ ಎಲ್ಲ ಬಿಟ್ಟಿದ್ವಿ. ರೋಡಲ್ಲೆಲ್ಲ ಈ ಥರ ಲೈಟಿಂಗ್ಸ್ ಹಾಕಿದ್ರು ಗೈಸ್. ಸೊ ನಮ್ಮದೇನು 4:15 ಎಲ್ಲ ಮುಗೀತು, ದರ್ಶನ ಅದು ಇದು ಎಲ್ಲ ಮುಗೀತು, ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ನಂಜುಂಡೇಶ್ವರ ಟೆಂಪಲ್, ಚಾಮುಂಡೇಶ್ವರಿ ಟೆಂಪಲ್ಗೆ. ಗೈಸ್ ಏನು ಗೊತ್ತಾ, ನಾವು ಆ್ಯಕ್ಚುಲಿ ನಿನ್ನೆ ಮಿಡ್ನೈಟ್ 2:30ಗೆ ತಲುಪಿದ್ವಿ ಹಾಸನ್ಗೆ. ಆ್ಯಂಡ್ ನಾವು 4:30ಗೆಲ್ಲ ನಮಗೆ ದರ್ಶನ ಮುಗೀತು. ಸೊ 4:30 ದರ್ಶನ ಮುಗಿದ್ಮೇಲೆ ನಾವಲ್ಲಿಂದ ಡೈರೆಕ್ಟಾಗಿ ಮೈಸೂರಿಗೆ ಬಂದ್ವಿ, ನಂಜನಗೂಡು ಚಾಮುಂಡೇಶ್ವರಿ ಟೆಂಪಲ್ಗೆಲ್ಲ ಹೋಗೋಣ ಅಂತ. ಬಟ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಫುಲ್ ರಶ್ ಇತ್ತು. ಮಾಡ್ತೀನಿ ನೋಡಿ ಹೆಂಗೆ ರಶ್ ಇತ್ತು ಅಂದರೆ, ಟೆಂಪಲಲ್ಲೂ ಅಷ್ಟೇ ರಶ್ ಇತ್ತು. ಬಟ್ ಫುಲ್ ಸ್ಕ್ಯಾಮ್ ನಡೀತಾ ಇತ್ತು. ನಮಗೆ ಪ್ರಸಾದನೂ ಸಿಕ್ಕಿಲ್ಲ, ಕುಂಕುಮನೂ ಸಿಕ್ಕಿಲ್ಲ. ಒಂದು 2 ನಿಮಿಷನೂ ದೇವ್ರ ಮುಂದೆ ನಿಲ್ಲಕ್ಕೆ ಕೊಟ್ಟಿಲ್ಲ ಗೈಸ್, ತುಂಬ ಬೇಜಾರಾಗೋಯಿತು. ಬಟ್ ಸ್ಟಿಲ್ ಚೆನ್ನಾಗಾಯ್ತು ದರ್ಶನ. ಆ್ಯಂಡ್ ಇವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಂಜನಗೂಡಿಗೆ. ಸೊ ಇವಾಗ ಆಲ್ಮೋಸ್ಟ್ ಮಾರ್ನಿಂಗ್ 9:10 ಗಂಟೆ ಆಗಿದೆ. ಇನ್ನೇನು ನಂಜನಗೂಡು ರೀಚ್ ಆಗ್ತೀವಿ. ಸೊ ಅಲ್ಲೋಗಿ ವಾಯ್ಸ್ ಕೇಳಿಸ್ತಿದೆಯಾ ಇಲ್ಲೋ ಗೊತ್ತಿಲ್ಲ, ಫುಲ್ ಗಾಳಿ ಸೌಂಡ್. ನೇಚರ್ ಎಷ್ಟು ಚೆನ್ನಾಗಿದೆ ನಂತರ. ಎಸ್ ಗೈಸ್, ಫೈನಲಿ ನಾವು ನಂಜುಂಡೇಶ್ವರ ಟೆಂಪಲ್ಗೆ ರೈಲ್ವೆ ಸ್ಟೇಷನಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಹೊಳೆ ಎಲ್ಲ ಇದೆಯಂತೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೋಡೋಣ ಬನ್ನಿ, ಹೆಂಗಿದೆಯೋ ನನಗೂ ಗೊತ್ತಿಲ್ಲ. ಹೊಳೆ ಎಲ್ಲ ಇದೆ ಅಂತ ಹೇಳ್ತಾಯಿದ್ರು. ನೋಡಿ ನಾವು ಟೆಂಪಲ್ ಹತ್ರ ರೀಚ್ ಆದ್ವಿ. ಆ್ಯಕ್ಚುಲಿ ಟೆಂಪಲಿಂದ ಕೆಳಗಡೆ ಇರೋದು ನದಿ ಇರೋದು, ಸೊ ಅಲ್ಲಿಗೆ ನಡ್ಕೊಂಡು ಹೋಗಬೇಕಿತ್ತು. ಹಾಗೆ ನಡ್ಕೊಂಬಂದ್ವಿ. ಸೊ ಕೆಳಗಡೆ ನಮಗೆ ನದಿ ಸಿಕ್ತು, ಮಸ್ತಾಗಿತ್ತು. ಅಲ್ಲೆಲ್ಲ ಸ್ನಾನ ಎಲ್ಲ ಮಾಡ್ತಿದ್ರು. ಆ್ಯಕ್ಚುಲಿ ನಾನು ಇಲ್ಲಿ ಬರೋ ಐಡಿಯಾನೇ ಇರಲಿಲ್ಲ. ಸೊ ನಾನು ಇನ್ನೊಂದು ಪೇರ್ ಡ್ರೆಸ್ ಕೂಡ ತಂದಿರಲಿಲ್ಲ. ನಾನೇನು ಮುಳುಗಕ್ಕೆಲ್ಲ ಹೋಗಿಲ್ಲ, ಜಸ್ಟ್ ಹಾಗೆ ನೀರು ಹಾಕ್ಕೊಟ್ಟು ಹಾಗೆ ಟೆಂಪಲ್ ಹೋದೆ ನಾನು. ಸೊ ನೋಡಿ ಕ್ಲೈಮೇಟ್ ಕೂಡ ಒಂಥರ ಮಳೆ ವಾತಾವರಣ ಥರ ಇತ್ತು.
ಗೈಸ್ ಈಗ ನಾವು ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಇದೇನಿದು? ಇದೇನೋ ಗೊತ್ತಿಲ್ಲ, ಆದರೆ ಟೆಂಪಲ್ ಇರೋದು ಅಲ್ಲಿ ಗೈಸ್. ಆ್ಯಂಡ್ ಇದು ಶಿವನ್ ವಿಗ್ರಹ. ನೋಡಿ ಇದೇ ಟೆಂಪಲ್ ಸಕ್ಕತ್ತಾಗಿದೆ. ಹೊರಗೆ ಹೋಗ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ದರ್ಶನಕ್ಕೆ ಹೊರಗಡೆ ಹೋಗ್ಬೇಕು. ಚೆನ್ನಾಗಿದೆ. ಹಾಗೆ ಒಳಗಡೆ ನಾವು ದರ್ಶನ ಮಾಡೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಅಲ್ಲೇನು ಅವತ್ತು ಅಷ್ಟು ರಶ್ ಇರಲಿಲ್ಲ. ನಾವು ಹೋಗಿದ್ದು ನೆಕ್ಸ್ಟ್ ಡೇ ಮಾತ್ರ ಅಲ್ಲಿ ಫುಲ್ ರಶ್ ಇತ್ತಂತೆ. ಸೊ ಚೆನ್ನಾಗಾಯಿತು ದರ್ಶನ. ಗೈಸ್ ನೋಡಿ, ಇದು ನಾರ್ಮಲ್ ದರ್ಶನ. ಖಾಲಿ ಖಾಲಿ ಹೊಡಿತಿದೆ. ಯಾರು 100 ರೂಪಾಯಿ ಕೊಟ್ಟು ಮತ್ತು 50 ರೂಪಾಯಿ ಕೊಟ್ಟು ಹೋಗಬೇಡಿ. ಫ್ರೀ ಆಗಿದೆ, ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರ್ಬೋದು. ಹಿಂಗಿದೆ ಅಂತ ಗೊತ್ತಿರಲಿಲ್ಲ ನನಗೆ. ಟೆಂಪಲ್ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಗೈಸ್ ಆ್ಯಕ್ಚುಲಿ ಹಾಸನಂಬಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು. ಯಪ್ಪ, ಟ್ರೈನಲ್ಲಿ ಹೋಗ್ಬೇಕಾದ್ರೆ ತುಂಬ ರಶ್ ಇತ್ತು. ಇಲ್ಲೋಕೆ ಪರವಾಗಿಲ್ಲ. ಇಲ್ಲಿಂದ ನೆಕ್ಸ್ಟ್ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತೀವಿ. ಇಲ್ಲೂ ಸ್ವಲ್ಪ ರಶ್ ಇದೆ. ಎಷ್ಟು ರಶ್ ಇದ್ದಾರೆ ಇವಾಗ. ಆವಾಗಲೇ ಬರಬೇಕಾದ್ರೆ ಖಾಲಿ ಖಾಲಿ ಇತ್ತು. ಗೈಸ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಂಗೆ ಗೊತ್ತಿಲ್ಲ ಒಳಗಡೆ ಟೆಂಪಲ್ ಒಳಗಡೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಏನಿದು? ಗೈಸ್ ನೋಡಿ, ಒಂದೊಂದು ದೇವ್ರದ್ದು ಇದಿದೆ. ನೈಸ್. ಬೇಡ, ನನ್ನ ಜೊತೆ ನೀವು ದರ್ಶನ ಮಾಡಿ. ಅದೇ ಚೆನ್ನಾಗಿದೆ ಟೆಂಪಲ್. ಇದೆಲ್ಲ ಪುರಾತನ ಕಾಲದ ಸ್ಕಲ್ಪ್ಚರ್ಸ್. ಡೈರೆಕ್ಟು ಈ ಕಡೆ ಗೈಸ್ ಈಗ ದರ್ಶನ ಎಲ್ಲ ಮುಗಿತ್ತು. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಗೈಸ್ ಅದೇ ನಮಗೆ ಒಳಗಡೆ ಅದೇ ದೇವ್ರನ್ನೆಲ್ಲ ತೆಗಿಯೋಂಗಿಲ್ಲ ಅಲ್ಲಿ. ಫೋಟೋಗ್ರಫಿ ವಿಡಿಯೋಸ್ ಏನು ಅಲೋ ಇಲ್ಲ ಅಲ್ವಾ. ಸೊ ಊಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಟೆಂಪಲಲ್ಲೇ ಊಟಕ್ಕೂ ಕ್ಯೂ ಇತ್ತು ತುಂಬ ಅಲ್ಲಿ. ಓಕೆ ಗೈಸ್, ನಾನು ಮಾತಾಡೋದು ನಿಮಗೇನು ಕೇಳಿಸಲ್ಲ. ಆದರೆ ನಾವು ಇವಾಗ ಊಟ ಮಾಡ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ಇವತ್ತು ಸಂಡೆ ಆಯಿತು. ಫಸ್ಟ್ ಟೈಮ್ ಬಂದಿದ್ದಾರೆ. ಎಕ್ಸ್ಪೀರಿಯನ್ಸ್ ದರ್ಶನ ತುಂಬ ಚೆನ್ನಾಗಿದೆ. ಪಾಯಸ ಅಂತೂ ಅಲ್ಟಿಮೇಟ್ ಆಗಿತ್ತು ಗೈಸ್. ಅಲ್ಲಿಂದ ನೆಕ್ಸ್ಟ್ ಚಾಮುಂಡೇಶ್ವರಿ ಟೆಂಪಲಿಗೆ ಬಂದ್ವಿ. ಇಲ್ಲಿ ಟೆಂಪಲಲ್ಲಂತೂ ತುಂಬ ಜನ ಇದ್ದರು ಗೈಸ್, ತುಂಬ ಜನ ಇದ್ದರು. ಅದೇ ನಾವು ಬೇಗ ಬಂದಿದ್ದಕ್ಕೆ ಒಳ್ಳೇದಾಯಿತು. ಸಖತ್ ಜನ ಇದ್ದರು. ದೇವ್ರ ದರ್ಶನ ಸೈಲೆಂಟಾಗಿ ಮಾಡಬೇಕಂತೆ. ನಾನಂತೂ ಫುಲ್ ಟೈರ್ಡ್ ಆಗಿದ್ದೀನಿ. ಅದು ನಂಜುಂಡೇಶ್ವರ ದರ್ಶನ ಮಾತ್ರ ಸಾಕಾಗಿದೆ. ತಾಯಿಗೆ ಎಷ್ಟು ಕೊಡ್ಬೇಕು ಗೊತ್ತಾ?
ಗೈಸ್ ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ಆಚೆ ಬಂದ್ವಿ. ಇನ್ನೇನು ನಮಗೆ ಟ್ರೈನ್ ಇದೆ ಸಂಜೆ ಹೊಡೋದು ಬ್ಯಾಂಗ್ಳೂರಿಗೆ. ಸೊ ಹೋಗ್ತಾ ಇದ್ದೀವಿ ವಾಪಸ್. ಆ್ಯಂಡ್ ಇಲ್ಲಿಂದ ಬಸ್ಸಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ಅಲ್ಲಿ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರ್ ಜೂಟ್. ನಾವು ಹೋಗೋ ಟೈಮಲ್ಲಿ ಬಸ್ಸಲ್ಲಿ ಲೈಕ್ ಆಚೆ ವ್ಯೂ ಮಾತ್ರ ಮಸ್ತಾಗಿತ್ತು. ಕ್ಲೈಮೇಟ್ ಬೇರೆ ಅದೇ ಮಳೆ ಬರೋ ಥರ ಇತ್ತಲ್ವ. ಸೊ ಒಂಥರ ಮೋಡಗಳು, ನೇಚರು ಅಲ್ಲಿಂದೆಲ್ಲ ಕಾಣಿಸ್ತಾ ಇತ್ತು. ಮೈಸೂರು ವ್ಯೂ ಸಕ್ಕತ್ತಾಗಿತ್ತು ಹೋಗಬೇಕಾದ್ರೆ. ಸೊ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಎಲ್ಲ ಮುಗಿಸ್ಕೊಂಡು ಫೈನಲಿ ಇವಾಗ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಕಡೆ ದರ್ಶನ ತುಂಬ ಚೆನ್ನಾಗಾಯಿತು. ಒಂದೊಂದರಲ್ಲಿ 3 ಟೆಂಪಲ್ ಸುತ್ತಾಡ್ಬಿಟ್ವಿ. ಆ್ಯಂಡ್ ಕೆಲವೊಂದು ಗ್ಲಿಮ್ಸ್ ಮಾತ್ರ ಹಾಕಿದ್ದೀನಿ ಬಿಕಾಸ್ ಅಲ್ಲಿ ಒಳಗಡೆ ಫೋಟೋಗ್ರಫಿ ವಿಡಿಯೋ ನಾಟ್ ಅಲ್ಲಿ ಬೈತಾ ಇದ್ರು. ಸೊ ಏನು ತೊಗೊಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಹಾಕಿದೆ. ಚೆನ್ನಾಗಿತ್ತು. ಆ್ಯಂಡ್ ನಾಳೆ ಅಂತೂ ಹೊಸ ಒಂದು ತುಂಬ ರಶ್ ಇರ್ತಾರೆ. ಬೆಳಗ್ಗೆ ಹೋಗ್ಬೇಕಾದ್ರೆ ತುಂಬ ರಶ್ ಇತ್ತು. ಬಟ್ ಐ ಥಿಂಕ್ ಇನ್ನೂ ಸ್ವಲ್ಪ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡ್ಬೋದಾಗಿತ್ತು. ಗೈಸ್ ಹಾಸನಕ್ಕೆ ಹೋಗಿ ಪ್ರಸಾದನೇ ಸಿಕ್ಕಿಲ್ಲ ನನಗೆ. ಅಲ್ಲಿ ಪ್ರಸಾದಕ್ಕೆ ದುಡ್ಡು ಕೊಡ್ತೀವಿ ಅಂದರೂ ಅವ್ರು ಕೊಟ್ಟಿಲ್ಲ. ಅಲ್ಲಿ ಯಾವ ಥರ ಅಂತಂದರೆ 1000 ರೂಪಾಯಿ ಟಿಕೆಟ್, VIP ಟಿಕೆಟ್, 300 ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋದವ್ರಿಗೆ ಮಾತ್ರ ಪ್ರಸಾದ ಕೊಡ್ತಾಯಿದ್ರು ಅದರಲ್ಲಿ. ನೋಡೋಣ ಯಾಕೆ ಅಂತ ಈ ಥರ. ಆ್ಯಂಡ್ ಸೊ ಒಂದು ಸ್ವಲ್ಪ ಅರೇಂಜ್ಮೆಂಟ್ಸ್ ಚೆನ್ನಾಗಿರ್ಬೋದಾಗುತ್ತೆ. ಬಟ್ ಓವರಾಲ್ ಓಕೆ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ಬಟ್ ಅದಕ್ಕಿಂತ ನನಗೆ ಇಷ್ಟ ಆಗಿದ್ದು ನಂಜುಂಡೇಶ್ವರ. ಫಸ್ಟ್ ಟೈಮ್ ನಾನು ಬಂದಿದ್ದು ಮೈಸೂರು ನಂಜುಂಡೇಶ್ವರ ಟೆಂಪಲ್ಗೆ. ಸೊ ಇಟ್ ವಾಸ್ ನೈಸ್. ತುಂಬ ಚೆನ್ನಾಗಿ ದರ್ಶನ ಆಯಿತು. ಊಟನೂ ಮಸ್ತು ಸಕ್ಕತ್ತಾಗಿತ್ತು. ಈಗ ತುಂಬ ಊಟ ಮಾಡಿದ್ವಿ. ಮತ್ತು ಅಲ್ಲಿಂದ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಏನಂತ ಅಂದರೆ ನೆಕ್ಸ್ಟ್ ವ್ಲಾಗ್ ನಾನು ಊರಿಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಚೆನ್ನಾಗಿರುತ್ತೆ. ಅದು ನಾಳೆ ನಾಡಿದ್ದು ಹೋಗ್ತೀನಿ. ಅವಾಗ ಖಂಡಿತ ವ್ಲಾಗ್ ಹಾಕ್ತೀನಿ. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಹೀಗೆ ಏನು ಮಾಡ್ತೀನಿ. ಇಷ್ಟ ಆಗಿರೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಎಲ್ಲರ ಪ್ರೀತಿ ಸಹಕಾರ ಬೇಕು, ಸಪೋರ್ಟ್ ಬೇಕು. ಸೊ ಓಕೆ ಗೈಸ್, ಗುಡ್ ನೈಟ್ ಎಲ್ರಿಗೂ. ಮತ್ತೆ ಸಿಗುವ ಇನ್ನೊಂದು ಬ್ಲಾಗಲ್ಲಿ ನಾಳೆ ಅಥವಾ ನಾಡಿದ್ದು ಇದು ಯಾವಾಗ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ನನ್ನ ಊರಿನ ಬ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ. ಊರಿಗೆ ಹೋಗ್ತಾ ಇದ್ದೀನಿ. ಸೊ until then, miss me guys. Bye.